ಕೃಷ್ಣಮೂರ್ತಿ ಬೇಗೂರು ಶ್ರೀಕೃಷ್ಣ ಗೋಶಾಲ ಬೆಂಗಳೂರು. ಸೊ ಈ ಒಂದು ಗೋಶಾಲ ನಿಮ್ದೇನಾ? ಹೌದು ಸರ್. ಸೊ ಏನು ಅನ್ಸುತ್ತೆ ಸರ್, ಜನಗಳು ಬರ್ತಾ ಇದ್ದಾರೆ, ಏನು ರೆಸ್ಪಾನ್ಸ್ ಯಾವ ಥರ ಸಿಗ್ತಾ ಇದೆ? ಜನಗಳು ಈ ಥರ ಒಂದು ಅದ್ಭುತವಾದ ಪ್ರಾಣಿಗಳ ಪ್ರದರ್ಶನ ಮಾಡಿರೋದು ಬಹಳ ಇದುವರೆಗೂ ಇತಿಹಾಸದಲ್ಲಿ ನೋಡಿಲ್ಲ. ಅಂತಂತ ಅದ್ಭುತ ತಳಿ ತಂದಿದ್ದೀರ ಅಂತೆಲ್ಲ ಸಂತೋಷ ಪಡ್ತಿದ್ದಾರೆ. ನೀವೇ ನೋಡ್ಬೋದು, ಜನ ಮಾಡೋ ಜಾತ್ರೆ ಮಾಡೋ ಅನ್ನೋದು ಆಗ್ಬಿಟ್ಟಿದೆ. ಕ್ರೌಡ್ ನೋಡಿ ಏನೇ ಯಾವ ರೀತಿ ಇದೆ ಅಂತ. ಹೌದೌದು, ಕ್ರೌಡ್ ತುಂಬ ಇದೆ. ನನಗೆ ವಿಡಿಯೋ ಮಾಡೋಕ್ಕೆ ಕೂಡ ಬಿಡ್ತಾ ಇಲ್ಲ. ಸೊ ಇನ್ನು ನನ್ನ ಬಲಭಾಗದಲ್ಲಿ ನೋಡ್ತಾ ಇದ್ದೆ. ಸೊ ಇಲ್ಲಿ ಬಲಭಾಗದಲ್ಲಿ ಏನು ಒಂದು ಗಾಣ ಅಂದರೆ ನಮ್ಮ ಹಳೆ ಕಾಲದಲ್ಲಿ ನಾವು ಗಾಣವನ್ನು ಬಳಸಿ ನಾವು ಎಣ್ಣೆಯನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ವಿ. ಹೌದು ಸರ್, ಹೌದು. ಸೊ ಅದೇ ರೀತಿ ನೀವು ಹಳೆ ಕಾಲದ ರೀತಿನಲ್ಲೇ ಎಣ್ಣೆಯನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನೀವು ಮಾರಾಟ ಮಾಡ್ತಾ ಇದ್ದೀರಾ? ಪಾರಂಪರಿಕ ಪದ್ಧತಿ ಅಂದ್ರೆ ನಮ್ಮ ಹಳೆ ಕಾಲದಲ್ಲಿ ಸುಮಾರು ಸಾವಿರಾರು ವರ್ಷಗಳಿಂದ ಇತಿಹಾಸ ಇರುವಂತ ಎತ್ತಿನ ಗಾಣವನ್ನ ಮಾಡಿದೀವಿ. ಪ್ರತಿಯೊಬ್ಬರಿಗೂ ಎಣ್ಣೆ ಒಳ್ಳೆ ಪದಾರ್ಥ ಸಿಗ್ಲಿ ಅಂತ ಮಾಡಿರೋದ್ರಿಂದ ಗಾಣ ಇದು ನೋಡ್ಬೋದು. ಒಂದೇ ಮರ ಇದು, ಬಾಗೆ ಮರ, 8 ಅಡಿ ಇದೆ. ಪೂರ್ತಿ ಕಂಪ್ಲೀಟ್ ಮರದಲ್ಲಿರೋದ್ರಿಂದ ಇದು ವುಡ್ ಪ್ರೆಸ್ ಅಂತಾರೆ. ಈಗೆಲ್ಲ ಮಿಷಿನ್ ಮಾಡ್ಕೊಂಡು ವುಡ್ ಪ್ರೆಸ್ ಅಂತಾರೆ. ನಾವ್ಯಾಕೆ ಇದನ್ನ ಮಾಡಿದೀವಿ ಅಂದ್ರೆ ಗೋಶಾಲೆನಲ್ಲಿ ಸುಮಾರು ಎತ್ತುಗಳಿದಾವೆ. ನೀವು ಕಸಾಯಖಾನೆಗೆ ಹೋಗ್ತಾ ಇದ್ದೀವಿ 2 ವರ್ಷದಿಂದ ಎತ್ತುಗಳು ನಮ್ಮ ಎಲೆಕ್ಟ್ರಾನಿಸಿಟಿ ಪೊಲೀಸ್ ಅವ್ರು ತಂದ್ಬಿಟ್ರು. ಸುಮಾರು ನಮ್ಮ ಹತ್ರ ಕಸಾಯಖಾನೆಗೆ ಹೋಗಿರೋದೇ ಒಂದು 200 ಹಸುಗಳು ಬಿಟ್ಟಿದ್ದಾರೆ. ಅದ್ರಲ್ಲಿ ಒಂದು 50 ಹಸು ಟ್ರೈನಿಂಗ್ ಮಾಡಿದೀವಿ. ಅವಕ್ಕೂ 1 ಅವರ್ ಎಕ್ಸಸೈಸ್ ಆಗತ್ತೆ. ಬರೋ ಎಣ್ಣೆ ನಮ್ಮ ಗ್ರಾಹಕರು ಕೊಡ್ತೀವಿ. ಬರೋ ಅಂತ ಹಿಂಡಿ ನಮ್ಮ ಗೋಶಾಲೆ ಇರೋ ಹಸುಗಳು ಬಳಕೆ ಮಾಡ್ಕೊಂತೀವಿ. ಇದರಿಂದ ನಮ್ಮ ಗ್ರಾಹಕರು ಆರೋಗ್ಯವಾಗಿರ್ಬೇಕು. ಈಗ ಏನಾಗಿದೆ, ಎಣ್ಣೆ 1 ಲೀಟರ್ ಬಂದು ನಮ್ಮ ಗಾಣದ ಎಣ್ಣೆ ಬಂದು 450 ರೂಪಾಯಿ ಇದೆ, ಕಡಲೆಕಾಯಿ ಎಣ್ಣೆ. ಅದೇ ನೀವು ಅಡುಗೆ ಪದಾರ್ಥ ಅಂಗಡಿಗಳಲ್ಲಿ ತಗೊಂಡ್ರೆ 150 ರೂಪಾಯಿಗೆ ಸಿಗುತ್ತೆ. ಕಡಲೆಕಾಯಿ ಬೀಜನೇ 110 ರೂಪಾಯಿ ಇದೆ. 3 kg ಕಡಲೆ ಬೀಜ ಹಾಕಿದ್ರೆ 1 ಲೀಟರ್ ಎಣ್ಣೆ ಬರುತ್ತೆ. ಆದ್ರಿಂದ ಕಲಬೆರಕೆ ಪದಾರ್ಥಗಳು ತಿಂದು ಜನಗಳಿಗೆ ಇವತ್ತು ಯಾರು ನೋಡೋ ಹೃದ್ರೋಗ, ಸಕ್ಕರೆ ಕಾಯಿಲೆ, ಮಧುಮೇಹ, ಈ ರೀತಿ ಹಲವಾರು ತೊಂದರೆಗಳು ಬರ್ತಾ ಇದೆ. ಅದು ಮೂಲ ಹುಡ್ಕಿದ್ರೆ ನಾವೇನು ಅಂದ್ರೆ ನಾವು ತಿನ್ನುವಂತ ಪದಾರ್ಥಗಳು ಪ್ರತಿಯೊಬ್ಬರ ಮನೆಯಲ್ಲೂ ಅಡುಗೆ ಎಣ್ಣೆ ಪದಾರ್ಥ ಬಳಕೆ ಮಾಡ್ತೀರಾ ಅಥವಾ ಹಾಲು ಉಪಯೋಗ ಮಾಡ್ತೀರಾ. ಯಾವುದೇ ರೀತಿ ಹಾಲು ಉಪಯೋಗ ಮಾಡಿದ್ರು ದೇಶಿ ಹಸು ಹಾಲು ಉಪಯೋಗ ಮಾಡಿ ಕಾಯಿಲೆ ಬರಲ್ಲ. ಮತ್ತೆ ಎಣ್ಣೆ ಅಷ್ಟೇ, ನೀವು ಎಲ್ಲೇ ಇರಲಿ ಗಾಣ ಇದೆಯಾ ನೀವು ಅಲ್ಲೇ ಹೋಗಿ ನೈಜವಾಗಿ ವೀಕ್ಷಣೆ ಮಾಡಿ ನೀವೇ ತಗೊಂಡೋಗಿ ಕಲಬೆರಕೆ ಪದಾರ್ಥ ಉಪಯೋಗ ಮಾಡಬಾರ್ದು. ನಾವು ಯಾಕೆ ಈ ರೀತಿ ಮಾಡ್ತಾ ಇದೀವಿ ಅಂದ್ರೆ ಪ್ರತಿಯೊಂದು ಊರಲ್ಲೂ ಗ್ರಾಮೀಣಗಳಲ್ಲೂ ಗ್ರಾಮೋದ್ಯೋಗ ಸೃಷ್ಟಿ ಆಗಬೇಕು. ಈ ಥರ ಎಲ್ಲ ಊರಲ್ಲೂ ಒಂದೊಂದು ಗಾಣ ಸೃಷ್ಟಿ ಆದರೆ ಒಂದು 10 ಜನಕ್ಕೆ ಉದ್ಯೋಗ ಸಿಗುತ್ತೆ ಸ್ಥಳೀಯವಾಗಿ. ಮತ್ತು ಸ್ವಾವಲಂಬನೆ ಗೋಶಾಲೆ ಮಾಡೋ ಒಂದು ದೃಷ್ಟಿಯಿಂದ ನಾವು ಈ ಥರ ಗಾಣ ಮಾಡಿದ್ದೀವಿ. ಇದರಿಂದ ನಮ್ಮ ಎತ್ತುಗಳು ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತು ತಗೊಳ್ಳೋ ಜನಗಳಿಗೂ ಒಳ್ಳೆ ನೈಜ ಎಣ್ಣೆ ಸಿಗುತ್ತೆ ಸರ್. ಸರ್, ಈಗ ನಿಮ್ಮ ಒಂದು ಗೋಶಾಲೆಯಲ್ಲಿ ಎಷ್ಟು ತಳಿಯ ರಾಸುಗಳಿದೆ? ನಮ್ಮ ಗೋಶಾಲೆನಲ್ಲಿ ದೇಸಿ ಹಸುಗಳು ಬಂದು 32 ತಳಿ ಇದೆ. ಎಮ್ಮೆಗಳಲ್ಲಿ ಒಂದು 7 ತಳಿ ಇದೆ. ಒಟ್ಟು 39 ತಳಿಗಳು ಒಂದೇ ಜಾಗದಲ್ಲಿ ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬೇಗೂರಲ್ಲಿ ನಮ್ಮ ಶ್ರೀಕೃಷ್ಣ ಗೋಶಾಲ ಅಂತಿದೆ. ನೀವು ಬಂದರೆ ಎಲ್ಲ ತಳಿಗಳು ನೋಡ್ಬೋದು. ಅದೇ ನೀವು ತಳಿಗಳು ಹುಡ್ಕಕ್ಕೆ ಹೋದ್ರೆ ಭಾರತ ಪ್ರತಿಯೊಂದು ರಾಜ್ಯಗಳಲ್ಲೂ ನೋಡಬೇಕು ಅಂತ ಒಂದೇ ಸ್ಥಳದಲ್ಲಿ ನೋಡುವಂಥ ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್. ನಾನೀಗ ಫಸ್ಟ್ ಟೈಮು ಈ ಥರ ಎಲ್ಲ ರೀತಿಯ ಒಂದು ದೇಸಿ ತಳಿಯ ರಾಸುಗಳನ್ನ ನೋಡ್ತಾ ಇರೋದು. ನನಗೂ ಕೂಡ ಖುಷಿ ಆಗ್ತದೆ. ಇವನ್ ಕ್ರೌಡ್ ಕೂಡ ಅದೇ ಥರ ಹೇಳ್ತಾ ಇದ್ದಾರೆ. ಅದರಲ್ಲೂ ಎಕ್ಸ್ಪೆಷಲಿ ಈ ನಮ್ಮ ಎಮ್ಮೆ ತಳಿ ಏನಿದೆ, ಅದು ಜಫ್ರಾಬಾದಿ ಇರ್ಬೋದು, ಮುರ್ರಾ ಇರ್ಬೋದು. ಸೊ ಹೀಗೆ ಹಲವಾರು ರೀತಿಯ ಏನು ಒಂದು ಎಮ್ಮೆಯ ತಳಿಗಳು ಕೂಡ ಎಷ್ಟೋ ಜನ ನೋಡಿರಲ್ಲ. ಹೌದು ಸರ್. ಇನ್ನೇನಾಗುತ್ತೆ ಅಂದರೆ ಪುಂಗನೂರು ಆ ಥರದ್ದೆಲ್ಲ ನೋಡಿರ್ತಾರೆ, ಕಾಮನ್ ಆಗಿ ನೋಡಿರ್ತಾರೆ. ಬಟ್ ಎಮ್ಮೆನಲ್ಲಿ ವಿಶಿಷ್ಟವಾದಂತಹ ತಳಿಗಳಂತಾನೆ ಎಮ್ಮೆಗಳಲ್ಲೇ ನಮ್ಮಲ್ಲಿ ತಳಿ ತಂದಿದ್ದೀವಿ ಸರ್. ಈಗ ನಿಮ್ಮ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಯಾವೊಂದು ತಳಿಯ ಎಮ್ಮೆ ಸರ್ ಇದು? ಸರ್, ಇದು ಜಾಫ್ರಾಬಾದಿ ತಳಿ ಅಂತ ಗುಜರಾತ್ ಸೌರಾಷ್ಟ್ರ ಭಾಗದಲ್ಲಿ ಸಿಗುತ್ತೆ. ಮತ್ತೆ ಗಿರ್ ಫಾರೆಸ್ಟ್ ಅರಣ್ಯ, ಪೋರ್ಬಂದರ್ ಮತ್ತೆ ಸೌತ್ ಆಫ್ರಿಕಾ ಕಡೆ ಸಿಗುತ್ತೆ. ಇದು ವಿಶೇಷ ಏನಂದ್ರೆ ಗುಜರಾತಿನ ಗಿರ್ ಅರಣ್ಯ ಪ್ರದೇಶದಲ್ಲಿ ಸಿಂಹಗಳ ವಿರುದ್ಧ ಹೋರಾಡಿ ಜೀವ ಉಳಿಸ್ಕೊಂಡಿರುವಂತ ಎಮ್ಮೆಗಳಿದು. ಸರ್, ಈಗ ನಾವು ಒಂದು ರೀತಿನಲ್ಲಿ ಹೇಳ್ಬೇಕು ಅಂದ್ರೆ ಈ ಕಾಡೆಮ್ಮೆ ಅಂದ್ರೆ ಬೈಸನ್ ಅಂತ ಹೇಳ್ತೀವಿ, ಆ ಫ್ಯಾಮಿಲಿಗೆ ಬರುತ್ತೆ ಇದು. ಯಾಕಂದ್ರೆ ದೃಢಕಾಯವಾದಂತೊಂದು ಬಾಡಿ ಎಲ್ಲ ಇದೆ. ಅಲ್ಲ ಸರ್, ಇದು ಏನ್ ನೋಡಿ, ಕೊಂಬೆ ಇದಕ್ಕೆ ರಕ್ಷಣೆ. ಸಿಂಹ ಬಂದ್ರೆ ಕತ್ತಿಗೆ ಕೈ ಹಾಕೋದು ಅಥವಾ ಮೇಲೆ ಹಿಡಿಯುತ್ತೆ. ಈ ಕೊಂಬಿರೋದ್ರಿಂದ ಕಾಡಲ್ಲಿ ಸಿಂಹದ ವಿರುದ್ಧ ಅಟ್ಯಾಕ್ ಮಾಡ್ಲಿಕ್ಕೆ ಇದಕ್ಕೆ ರಕ್ಷಣೆ. ನೋಡ್ಲಿಕ್ಕೆ ನಿಮ್ಗೆ ಕಾಡೆಮ್ಮೆ ತರ ಕಾಣಿಸುತ್ತೆ, ಆದ್ರೆ ಇದು ತುಂಬಾ ಸಾಧು ಪ್ರಾಣಿ. ನಮ್ಮ ಮನೆ ಮಕ್ಕಳು ಮುಟ್ರು ಏನು ಮಾಡಲ್ಲ, ನೀವು ಮುಟ್ಟು ನೋಡಿ ಏನು ಮಾಡಲ್ಲ. ನಾವು ನೋಡೋ ಅಷ್ಟೊತ್ತಿಗೆ ಭಯ ಬೀಳ್ತೀವಿ ಅಷ್ಟೇ, ಏನಪ್ಪ ಯಾವ್ದೋ ಕಡಿಮೆ ಬಂದ್ಬಿಟ್ಟಿದೆ ಅಂತ. ಬಟ್ ಹಾಲಲ್ಲಿ ಇಳುವರಿ ಮಾತ್ರ 20 ರಿಂದ 25 ಲೀಟರ್ ಹಾಲು ಕೊಡುತ್ತೆ. ವರ್ಷ ಪೂರ್ತಿ ಹಾಲು ಕೊಡುತ್ತೆ. ಮತ್ತೆ ಯಥೇಚ್ಛವಾಗಿ ಪೌಷ್ಟಿಕಾಂಶ ಜಾಸ್ತಿ ಇದೆ. ಫ್ಯಾಟ್ ಬಂದು 7% ಇದೆ ಇದರಲ್ಲಿ. ಅತಿ ಹೆಚ್ಚು ಫ್ಯಾಟ್ ಇರುವಂತ ಎಮ್ಮೆ ತಳಿ ಯಾವ್ದಾದ್ರು ಇದ್ರೆ ಜಾಫ್ರಾಬಾದಿ ತಳಿ. ಸರ್, ಇನ್ ಕೇಸ್ ಏನಾದ್ರು ಇದನ್ನ ತಗೋಬೇಕು ಅಂದ್ರೆ ಏನ್ ರೇಟ್ ಇರುತ್ತೆ ಸರ್? ಸರ್, ಜಾಫ್ರಾಬಾದಿ ಎಮ್ಮೆಗಳು ಬಂದು 2 ಲಕ್ಷದಿಂದ ಸ್ಟಾರ್ಟ್ ಆಗ್ತವೆ. 2 ಲಕ್ಷದಿಂದ 5 ಲಕ್ಷ ತನಕ ಹೋಗುತ್ತೆ. 10 ರಿಂದ 15 ಲೀಟರ್ ಕೊಡುವಂಥದ್ದು 2 ರಿಂದ 2.5 ಲಕ್ಷಕ್ಕೆ ಹೋಗುತ್ತೆ. ಹಾಲು ಜಾಸ್ತಿ ಬಂದಷ್ಟು ಬೆಲೆ ಜಾಸ್ತಿ ಆಗುತ್ತೆ. ಇದು ಬಂದು 4 ಲಕ್ಷ ರೂಪಾಯಿ ಎಮ್ಮೆ.
21 ಲೀಟರ್ ಹಾಲು ಕರೀತಾ ಇದೆ ಪ್ರೆಸೆಂಟ್ ನನ್ನ ಹತ್ರ. ಈಗ ನಿಮ್ಮ ಹತ್ರ ಕೋಣಗಳು ಸಹ ಇದೆ? ನಮ್ಮ ಹತ್ರ ಓರಿ ಇದೆ ಬಲರಾಮ, 25 ಲಕ್ಷಕ್ಕೆ ತಂದಿದ್ದೀವಿ, ನೀವು ನೋಡಿರ್ಬೋದು. ನೋಡಿದೆ 4 ಕಲ್ಲು ಅದು ಬಂದು ಅದ್ರ ತಾಯಿ 31 ಲೀಟರ್ ಇದೆ ಹಾಲ್ ರೆಕಾರ್ಡು, ಅದ್ರ ತಂದೆ 30 ಲೀಟರ್ ಇತ್ತು. ನಾವು ರೈತರಿಗೆ ಅನುಕೂಲ ಆಗಲಿ ಮತ್ತೆ ನಮ್ಮ ಗೋಶಾಲೆದಲ್ಲೂ ನಾವು ಕ್ರಾಸಿಂಗ್ ಮಾಡ್ಕೊಳಕ್ಕೆ ತಂದಿದ್ದೀವಿ. ಯಾರಾದ್ರೂ ರೈತರು ಕ್ರಾಸ್ ಮಾಡಿಸ್ಕೊಬೇಕು, ನಮಗೂ ಈ ತರ ತಳಿಬೇಕು ಅನ್ನೋರು ತಗೊಂಡ್ಬಂದ್ರೆ ನಾವು ಕ್ರಾಸ್ ಮಾಡ್ಕೊಡ್ತೀವಿ ಸರ್. ಸರ್ ಈ ಕ್ರಾಸಿಂಗ್ ಏನಾದ್ರು ಚಾರ್ಜಸ್ ಏನಾದ್ರು ಇದೆಯಾ? ಕ್ರಾಸಿಂಗ್ ಚಾರ್ಜಸ್ ಅಂತ ನಾವೇನು ಇಟ್ಟಿಲ್ಲ ಸರ್, ರೈತರು ಒಳ್ಳೇದಾಗಲಿ ಮಾಡಿದೀವಿ. ರೈತರೇ ನೋಡಿ ಅದ್ರ ಬೆಲೆ ನೋಡಿ ಅವರೇ ಖುಷಿಯಾಗಿ ಅದಕ್ಕೆ ಇಂಡಿ ಬೂಸ ಅಥವಾ ಏನಾಗುತ್ತೋ ಅವ್ರ ಕೈಯಲ್ಲಿ ಅವ್ರು ನಮ್ಮ ಗೋಶಾಲೆಗೆ ಸಹಕಾರ ಮಾಡ್ಬೋದು ಸರ್. ಓಕೆ, ಖಂಡಿತ. ವೀಕ್ಷಕರು, ನೀವೇನಾದರೂ ನೋಡ್ತಾ ಇದ್ರೆ ಅಂದರೆ ರೈತರು ಏನು ಜಫ್ರಾಬಾದ್ ಇರ್ಬೋದು, ಮುರ್ರಾ ಇರ್ಬೋದು, ಈ ರೀತಿ ವಿಭಿನ್ನ ರೀತಿಯ ಒಂದು ಎಮ್ಮೆಯ ತಳಿಗಳ ಕೋಣಗಳು ಸಹ ಇವರ ಹತ್ರ ಕ್ರಾಸಿಂಗ್ ಸಿಗುತ್ತೆ. ಸೊ ನಿಮಗೆ ಏನು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅದನ್ನು ಒಂದು ಗೋಶಾಲೆಗೆ ಕೊಡುಗೆಯಾಗಿ ಕೊಡ್ಬೋದು ಅಂತ ನಾನು. ಓಕೆ ಸರ್, ತಮ್ಮ ಫೋನ್ ನಂಬರು ಮತ್ತು ಅಡ್ರೆಸ್ ಹೇಳ್ತೀರಾ? ಸರ್, ನಮ್ಮ ಅಡ್ರೆಸ್ ಬಂದು ಬೇಗೂರು ಅಂತ, ಬೆಂಗಳೂರಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋ ಮಾರ್ಗ ಮಧ್ಯೆ ಇದೆ, ಮೆಜೆಸ್ಟಿಕ್ಕಿಂದ 12 ಕಿಲೋಮೀಟ್ರು, ಬೇಗೂರು ಪೋಸ್ಟ್ ಆಫೀಸ್ ಪಕ್ಕದಲ್ಲೇ ಇರೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು 9972250850. ನಮ್ಮಲ್ಲಿ ಭಾರತೀಯ ದೇಶೀಯ ಎಲ್ಲ ರೀತಿಯ ತಳಿ ಹಸುಗಳು, ಕರುಗಳು ಸಿಗುತ್ತೆ, ಮತ್ತು ಎಮ್ಮೆಗಳು ಅಷ್ಟೇ. ನಾವು HF ಜರ್ಸಿ ಮಾರಲ್ಲ, ಏನಿದ್ರು ದೇಸಿ ಬ್ರೀಡ್ಗಳು ಮಾತ್ರ ಮಾರೋದು. ರೈತರು ದೇಸಿ ತಳಿಗೆ ಬರಬೇಕು, ನಮ್ಮ ಸಾವಯವ ಕೃಷಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದೀವಿ ಸರ್. ನಮ್ಮಲ್ಲಿ ನಾಟಿ ಹಸುಗಳು ಬಂದು 10 ರಿಂದ 20 ಲೀಟರ್ ಕರೆಯುವಂಥ ತಳಿ ಹಸುಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ಸರ್. ಸರ್, ಮತ್ತೆ ನಿಮ್ಮ ಹತ್ರ ಬೆಣ್ಣೆ ತುಪ್ಪ ಎಲ್ಲ ಸಿಗುತ್ತೆ? ಹೌದು ಸರ್, ನಮ್ಮ ಗೋಶಾಲೆನಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಬೆರಣಿ, ದೀಪ ಎಲ್ಲ ಬೈ ಪ್ರಾಡಕ್ಟ್ಸ್ ಮಾಡ್ತಾ ಇದೀವಿ. ಗಂಜಲ ಕೂಡ ಸಿಗುತ್ತೆ, ರೈತರಿಗೆ ಗೊಬ್ಬರ ಬೇಕಾದ್ರೆ ಗೊಬ್ಬರ ಕೂಡ ಸಿಗುತ್ತೆ ನಮ್ಮಲ್ಲಿ. ಸೊ ಈಗ ನಾಟಿ ತಳಿಯ ಏನು ದೇಶಿ ತಳಿ ಅಂತ ಏನಿದೆ, ಸೊ ಅದರದ್ದೊಂದು ಬೈ ಪ್ರಾಡಕ್ಟ್ಸ್ ಆದಂಥ ತುಪ್ಪ ಇರ್ಬೋದು, ಹಾಲು ಇರ್ಬೋದು, ಎಲ್ಲ ಕೂಡ ನಿಮ್ಮ ಎಲ್ಲ ಕಡೆ ಸಿಗುತ್ತೆ ಸರ್. ಅಡುಗೆ ಪದಾರ್ಥಕ್ಕೆ ಶುದ್ಧವಾದ ಗಾಣದ ಎಲ್ಲಾ ರೀತಿಯ ಎಣ್ಣೆಗಳು ಸಿಗುತ್ತೆ. ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಸೂರ್ಯಕಾಂತಿ, ಕುಸುಬೆ, ಹರಳೆಣ್ಣೆ, ಎಲ್ಲ ರೀತಿಯ ಎಣ್ಣೆ ಸಿಗುತ್ತೆ. ಸೊ ನಿಮ್ಮ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ಆಲ್ ಓವರ್ ಕರ್ನಾಟಕ ಕೊರಿಯರ್ ಮಾಡ್ತೀವಿ, ಅಥವಾ ನೀವೇ ಖುದ್ದಾಗಿ ವಿಸಿಟ್ ಮಾಡಿ ಬಂದ್ಬೇಕಾದ್ರೆ ನೇರವಾಗಿ ನೋಡಿ ತಗೊಂಡು ಹೋಗ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾದಂಥ ನಮ್ಮ ದೇಶೀಯ ತಳಿಯ ರಾಸುಗಳು, ಪುಂಗನೂರು. ಸೊ ಪುಂಗನೂರು ತಳಿಯ ರಾಸುಗಳು, ಈ ಒಂದು ರಾಸು ನಿಮಗೆಲ್ಲ ಗೊತ್ತಿರ್ಬೋದು, ಗಿರ್ ಜಾತಿಯ ಗಿರ್ ತಳಿಯ ಹಸು. ಸೊ ಪಕ್ಕದಲ್ಲಿರ್ತಕ್ಕಂಥದ್ದು ಹೋರಿ. ಸೊ ಇದು ನೀವು ನೋಡ್ತಾ ಇರೋದು, ಸೊ ಹಿಂದಿನ ಕಾಲದಲ್ಲಿ ಗಾಣದ ಎತ್ತುಗಳಂತ ಏನು ಇರ್ತಾ ಇದ್ವು, ಸೊ ಅದೇ ರೀತಿ ಹಳೆ ಕಾಲದ ಒಂದು ಗಾಣದ ಕಾನ್ಸೆಪ್ಟನ್ನು ಈ ಒಂದು ಪಶುಸಂಗೋಪನಾ ವಿಭಾಗದಲ್ಲಿ ಮಾಡಿದ್ದಾರೆ ವೀಕ್ಷಕರು. ಸೊ ನೀವು ನೋಡ್ತಾ ಇರ್ತಕ್ಕಂಥದ್ದು ಗಾಣದ ಎತ್ತುಗಳು. ಸೊ ಇದರಲ್ಲಿ ಹಿಂಡಿ ಅಂದರೆ ಏನು ಒಂದು ಎಣ್ಣೆ ತೆಗೆದ ನಂತರ ಹಿಂಡಿ ಬರುತ್ತೆ. ಸೊ ಹೀಗೆ ಹಲವಾರು ರೀತಿಯ ಮಾಹಿತಿಗಳನ್ನು ಈ ಒಂದು ಪಶುಸಂಗೋಪನೆ ವಿಭಾಗದಲ್ಲಿ ನೀವು ಪಡ್ಕೋಬೋದು. ಸೊ ಮುಂದೆ ನಾವು ಹೋದಂಥ ಸಂದರ್ಭದಲ್ಲಿ ಮತ್ತೊಂದು ಪ್ರಮುಖ ಆಕರ್ಷಣೆ ಏನಪ್ಪ ಅಂದರೆ ಜಫ್ರಾಬಾದಿ ಮತ್ತು ಮುರ್ರಾ ತಳಿಯ ಎಮ್ಮೆಗಳು. ಸೊ ಒಂದು ಎಮ್ಮೆನ ನಾನು ನಿನ್ನೆ ಕೂಡ ತೋರಿಸಿದ್ದೆ, ಸದ್ಯಕ್ಕೆ ಇವತ್ತು ನಿಂತ್ಕೊಂಡಿದೆ, ನೋಡೋಣ ಯಾವ ಥರ ಇದೆ ಅಂತ. ತುಂಬ ದೈತ್ಯ ಗಾತ್ರದ ಎಮ್ಮೆ, ತಳಿ ಬಂದ್ಬಿಟ್ಟು ಜಫ್ರಾಬಾದಿ ಅಂತ ಅಂದ್ಬಿಟ್ಟು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟೊಂದು ದೈತ್ಯ ಗಾತ್ರದ ಎಮ್ಮೆ ಆದರೂ ಸಹ ಸೌಮ್ಯ ಸ್ವಭಾವದ ಎಮ್ಮೆ. ಸೊ ತುಂಬ ನೋಡ್ತಾ ಇರ್ಬೋದು, ನಾನು ಎಷ್ಟು ಮುಟ್ತಾ ಇದ್ರು, ಬರ್ತಕ್ಕಂಥ ಜನಗಳು ಮುಟ್ತಾ ಇದ್ರು ಕೂಡ ಯಾವುದೇ ರೀತಿ ರಿಯಾಕ್ಟ್ ಮಾಡ್ತಾ ಇಲ್ಲ. ಸೊ ಅಷ್ಟು ಸೌಮ್ಯ ಸ್ವಭಾವದ ಎಮ್ಮೆ ಅಂತ ಹೇಳ್ಬೋದು. ಈ ತಳಿ ಬಂದ್ಬಿಟ್ಟು ಜಫ್ರಾಬಾದಿ ಅಂತ ಅಂದ್ಬಿಟ್ಟು. ಸೊ ಕೋಣ ಇದು ಜಫ್ರಾಬಾದಿ ಕೋಣ. ಸೊ ಇದು ಸಹ ಹೆಚ್ಚು ಹಾಲು ಕೊಡುವಂಥ ಒಂದು ತಳಿ. ಸೊ ನೀವು ನೋಡ್ತಾ ಇರ್ತಕ್ಕಂಥದ್ದು ಮುರ್ರಾ ಜಾತಿಯ ಎಮ್ಮೆ. ಸೊ ಈ ಒಂದು ಜಾತಿಯ ಎಮ್ಮೆಯೂ ಸಹ ಸೊ ಅತ್ಯಂತ ಹೆಚ್ಚು ಹಾಲು ಇಳುವರಿ ಕೊಡಲಿಕ್ಕೆ ಈ ಒಂದು ತಳಿ ಪ್ರಸಿದ್ಧಿಯಾಗಿರೋದು. ಸೊ ಈ ಒಂದು ತಳಿಯ ಎಮ್ಮೆಗಳನ್ನು ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಸಾಕೋದ್ರಿಂದ ಅತಿ ಹೆಚ್ಚಿನ ಹಾಲಿನ ಇಳುವರಿಯನ್ನು ನೀವು ಪಡ್ಕೋಬೋದು. ಸೊ ಇದು ಬಂದ್ಬಿಟ್ಟು ಮುರ್ರಾ ಜಾತಿಯ ಎಮ್ಮೆ.